ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡಿ, ನಮ್ಮ ಮನಿಷ್ಕಾ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನಮ್ಮ ದೊಡ್ಡಮ್ಮನ ಜೊತೆ ಅಂತ ಹೇಳಿ. ಅದೆಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ, ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು, ನಮ್ಮ ಮತ್ತು ಇನ್ನೊಬ್ಬರು ದೊಡ್ಡಮ್ಮ ಎಲ್ಲ ಇದ್ದರು. ಅವಳು ಸುವರ್ಣ ದೊಡ್ಡಮ್ಮನ ಜೊತೆ ಹಿಂಗೆ ಆಟ ಆಡ್ತಾ ಇದ್ದಾಳೆ. ಅಂದರೆ ದೊಡ್ಡಮ್ಮ ಬಿಸಿಲಿ ಕೂತಿದ್ರು ಅಂತ ಫಸ್ಟು ಈ ಥರ ಸೆರಕು ತಲೆ ಮೇಲೆ ಹಾಕ್ಕೊಂಡ್ಳು. ಸೊ ಅದೇನೇ ಆಟ ಮಾಡ್ಕೊಂಬಿಟ್ಲು ಅವಳು. ಅದನ್ನು ತೆಗ್ಯೋದು, ಅದರೊಳಗೆ ಅವಳು ಹೋಗೋದು, ಇದೆಲ್ಲ ಎಷ್ಟು ಸ್ವೀಟ್ ಮೆಮೊರೀಸ್ ಅಲ್ವಾ. ಅಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿರೋರಿಗೆ ಗೊತ್ತಿರುತ್ತೆ. ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ, ಮಾವ, ಅಜ್ಜಿ, ತಾತ ಅಂತ ಅಷ್ಟು ಜನಗಳ ಜೊತೆ ನಾವು ಒಟ್ಟಿಗೆ ಬಾಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಮೆಮೊರೀಸು. ಸೊ ಎಲ್ಲರಿಗೂ ಒಂದೇ ಥರ ಮೆಮೊರೀಸ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಕ್ಸ್ಪೀರಿಯೆನ್ಸ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ಬೋದು. ಸೊ ನಂದು ಸ್ವೀಟ್ ಮೆಮೊರೀಸ್ ಆಗಿದ್ರೆ ಇನ್ನೊಬ್ಬರಿಗೆ ಕಹಿ ಘಟನೆಗಳು, ದುಃಖ ಸಂಗತಿಗಳು ಇದ್ದೇ ಇರುತ್ತೆ. ಸೊ ಲೈಫ್ ಅಂದರೆ ಹಾಗೆ ಅಲ್ವಾ, ಒಂದು ಗುಡ್ ಇದ್ದರೆ ಒಂದು ಬ್ಯಾಡ್ ಇದ್ದೇ ಇರುತ್ತೆ. ಸೊ ಅಲ್ಲೆಲ್ಲ ಆಟ ಆಡಿಕೊಂಡು, ಅಂದರೆ ಸಂಜೆ ಟೈಮ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆ ಥರ ಮಾತಾಡ್ತಾ ಇರ್ತೀವಿ. ಸೊ ಅದೆಲ್ಲ ಆದಮೇಲೆ ನನ್ನ ಮಗಳದು ಪಿಗ್ಗಿ ತುಂಬಿತ್ತು. ಸೊ ಅದನ್ನು ಓಪನ್ ಮಾಡೋಣ ಅಂತ ಹೇಳಿ ಇವತ್ತು ಓಪನ್ ಮಾಡ್ತಾಯಿದ್ದೀವಿ. ಸೊ ವಿಷ್ಕಾ ಎಕ್ಸೈಟೆಡ್ ಆಗಿದ್ದಾಳೆ. ಅಂದರೆ ಇದು ಹಂಪಿಗೆ ಹೋಗೋದಕ್ಕಿಂತ ಮುಂಚೆದು ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಅಷ್ಟೇ. ಸೊ ನೋಡಿ, ಇಷ್ಟು ಕಲೆಕ್ಟ್, ಅಂದರೆ ಅದು ಸ್ಮಾಲ್ ಪಿಗ್ಗಿ ಬ್ಯಾಂಕ್ ಆಯಿತಾ, ನೆಕ್ಸ್ಟ್ ಹಿಡಿತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ತೆಗ್ದಿಟ್ಟು, ಸೊ ತೆಗ್ಬಿಟ್ಟು ಹಂಗೆ ಒಂದು ಕವರಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಅದರಿಂದ ಏನೂ ಯೂಸ್ ಕೂಡ ಮಾಡಿಲ್ಲ. ಸೊ ಅವಳಿಗೂ ಒಂದು ಖುಷಿ ಅಲ್ವಾ. ಸೊ ನನ್ನ ಸೇವಿಂಗ್ಸ್ ಅಂತ ಮುಂದೆ ಇವಾಗ ಗೊತ್ತಾಗದೇ ಇರ್ಬೋದು, ಬಟ್ ಮುಂದೆ ಫ್ಯೂಚರಲ್ಲಿ ಅವಳಿಗೆ ಅದು ಅರ್ಥ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ತುಮಕೂರಿಗೆ ನಾನು, ಅಣ್ಣ, ಅತ್ತಿಗೆ, ಕೀರ್ತನ ಎಲ್ಲ ಬಂದಿದ್ದೀವಿ. ಹುವಿಷ್ಕನ ಸ್ಕೂಲಿಗೆ ಕಳಿಸಿ ನಾನು, ಅನಿಷ್ಕಾ, ಅಣ್ಣ, ಅತ್ತಿಗೆ ಎಲ್ಲ ಬಂದಿದ್ವಿ. ಅಣ್ಣ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಪ್ರೋಗ್ರಾಮಿಗೋಸ್ಕರ ನಾವು ತುಮಕೂರಿಗೆ ಬಂದ್ವಿ. ಅಂದರೆ ಅಣ್ಣಂಗೆ ಸ್ವಲ್ಪ ಸನ್ಮಾನ ಎಲ್ಲ ಇತ್ತು ಅಂತ ಹೇಳಿ. ಏನು ಬಿಸ್ನೆಸ್, ಏನು ಪ್ರಾಡಕ್ಟ್ಸ್ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಇದು 100% ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮತ್ತು ಅಗ್ರಿಕಲ್ಚರಿಗೆ ತುಂಬಾ ಹೆಲ್ಪ್ಫುಲ್ ಆಗೋವಂಥದ್ದು. ಅಂದರೆ ಫರ್ಟಿಲೈಸರ್ಸ್ ಆಗಿರ್ಬೋದು ಮತ್ತು ಡೈಲಿ ಯೂಸ್ ಪ್ರಾಡಕ್ಟ್ಸ್ ಎಲ್ಲನೂ 100%. ಸೊ ಅದನ್ನೆಲ್ಲನೂ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿದ್ರು ಅವರು. ತೆಂಗಿನ ಮರಕ್ಕೆ ಬೇರೆ, ಅಡಿಕೆ ಮರಕ್ಕೆ ಬೇರೆ, ಸೊ ಆ ಥರ ವೆರೈಟಿ ಆಫ್ ಫರ್ಟಿಲೈಸರ್ಸ್ ಇತ್ತು. ಮತ್ತು 100% ಆರ್ಗ್ಯಾನಿಕ್ ಕೂಡ, ಅದು ಯಾವ ರೀತಿ ತಯಾರಾಗುತ್ತೆ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಅವರು ಒಂದು ಡಾಕ್ಯುಮೆಂಟ್ ಥರ ಮಾಡಿ ತೋರಿಸಿದ್ರು ಮತ್ತು ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಸೊ ವನಿಷ್ಕಾ ನೋಡಿ, ಸಿಂಚನ ಅಂತ ಅವ್ರ ಹೆಸರು. ಸೊ ಅಂದರೆ ಅಣ್ಣ ಹೊಸದಾಗಿ ಶಾಪ್ ಕೂಡ ಓಪನ್ ಮಾಡಿದ್ದಾರೆ. ಸೊ ಅದನ್ನು ಅವರೇ ನೋಡ್ಕೊಳ್ಳೋದು. ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಕಂಪ್ನಿ ಯಾವುದು ಅಂತಲೇ ಹೇಳಿಲ್ಲ ನೋಡಿ ಫ್ರೆಂಡ್ಸ್. ಇದು ವಿವಾ ಮಾರ್ಟ್ ಎಂಟರ್ಪ್ರೈಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇದು. ಸೊ ಎಲ್ಲ ಥರ ಪ್ರಾಡಕ್ಟ್ಸು ನಿಮಗೆ ಅವೈಲಬಲ್ ಇದೆ. ಸೊ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅಣ್ಣನ ನಂಬರ್ ಕೊಡ್ತೀನಿ ನಿಮಗೆ. ಸೂಪರ್ ಆಗಿದ್ರಿ. ಓಕೆ, ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ಲೈಟಿಂಗ್ ದ ಲ್ಯಾಂಪ್ ಅಂದರೆ ಜ್ಯೋತಿ ಬೆಳಗಿಸೋ ಮುಖಾಂತರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಸೊ ನಿಮಗೆ ಆವಾಗಲೇ ಹೇಳ್ದಾಗೆ ಅಣ್ಣನ ನಂಬರ್ ಕೂಡ ನಾನು ಕೊಡ್ತೀನಿ, ಕಮೆಂಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ಹೆಚ್ಚಿನ ಮಾಹಿತಿ ನಾನು ಅಣ್ಣ ನಿಮಗೆ ಕೊಡ್ತಾರೆ. ಸೊ 100% ಟ್ರಸ್ಟ್ ಮಾಡ್ಬೋದು, ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಸೊ ಅಣ್ಣ ಫಸ್ಟು ಯೂಸ್ ಮಾಡಿ, ಅಂದರೆ 1 ಇಯರ್ವರೆಗೂ ಟೈಮ್ ತೊಗೊಂಡವರು ಯೂಸ್ ಮಾಡಿ ತೋಟಕ್ಕೆಲ್ಲ ಅವರಿಗೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಂಡೇ ಈ ಬಿಸ್ನೆಸ್ನ ಅವ್ರು ಸ್ಟಾರ್ಟ್ ಮಾಡಿರೋದು. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ಅಣ್ಣನ ಅಂದರೆ ಬ್ಲ್ಯಾಕ್ ಪ್ಯಾಂಟ್ ಮತ್ತು ಕ್ರೀಮ್ ಕಲರ್ ಶರ್ಟ್ ಹಾಕಿದಾರಲ್ಲ, ಅವರೇ ನಮ್ಮ ಅಣ್ಣ, ಲೋಕೇಶ್ ಅಂತ. ಯಾಕೆಂದರೆ ಅಣ್ಣಂದು ಮೇನ್ ಸೋರ್ಸ್ ಆಫ್ ಇನ್ಕಮೇ ಅಗ್ರಿಕಲ್ಚರು. ಸೊ ಅದಕ್ಕೆ ನಿಮಗೂ ಎಲ್ಲ ಹೆಲ್ಪ್ ಆಗಿ ಅಂತ ಹೇಳಿ ಶಾಪ್ ಓಪನ್ ಮಾಡಿದ್ದಾರೆ. ಸೊ ಇವಾಗ ಅಣ್ಣನ ಸ್ಟೇಜ್ ಮೇಲೆ ಕರೆದು ಮಾತಾಡೋಕ್ಕೆ ಹೇಳ್ತಾ ಇದ್ರ. ಸೊ ಅದೇ ನಮ್ಮ ಅಣ್ಣಂಗೆ ಒಂದು ದೊಡ್ಡ ಕಷ್ಟಕರವಾದ ಕೆಲಸ. ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಪಡ್ಕೋತಾರೆ. ಸೊ ಇಲ್ಲಿ ನಾವೆಲ್ಲ ಕುತ್ಕೊಂಡು ಕಾಯ್ತಾ ಇದ್ವಿ, ಏನು ಮಾತಾಡ್ಬೋದು, ಏನು ಹೇಳ್ಬೋದು ಅವರು ಅಂತ ಹೇಳಿ. ಬಟ್ 2 ವರ್ಡ್ಸ್ ಅಷ್ಟೇ ಹೇಳಿದ್ದು ನಮ್ಮ ಅಣ್ಣ. ಸೊ ಇನ್ನೂ ಸ್ವಲ್ಪ ಜನ ಎಲ್ಲರನ್ನೂ ಒಂದೇ ಸಲ ಕರೆದು ಸನ್ಮಾನ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಸಲ ಅಂದರೆ ಬರೀ ಶಾಪ್ ಓಪನ್ ಮಾಡಿದಾರಲ್ಲ ಆವಾಗ ಮತ್ತೆ ಅಣ್ಣನೇ ಕರೆದು ಮತ್ತೆ ಸಪ್ರೇಟಾಗಿ ಕೂಡ ಸನ್ಮಾನ ಮಾಡಿದ್ರು. ಇದಂತೂ ಸಖತ್ ಕ್ಯೂರಿಯಾಸಿಟಿ ಇತ್ತು ನಮಗೆ, ಏನು ಮಾತಾಡ್ಬೋದು, ಏನು ಹೇಳ್ಬೋದು, ಏನು ಹೇಳ್ತಾರೆ ಇವಾಗ ಅಂತ ಹೇಳಿ. ಸೊ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ಊಟ ಕೂಡ ಅಲ್ಲೇ ಇತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ನಾವಲ್ಲೇ. ಪಾಪು ಕೂಡ ಅಷ್ಟೇ ಆರಾಮಾಗಿದ್ಲು. ಇಲ್ಲೂ ಅಷ್ಟೇ ಒಂದೇ ವರ್ಡ್ ಹೇಳಿದ್ದು ಅಣ್ಣ,
ಶಾಪ್ ಓಪನ್ ಮಾಡಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ. ಮನಿಷ್ಕಾ ಕುತ್ಕೊಂತಾಳ ಇಲ್ವಾ ಅಂತ ತುಂಬಾ ಡೌಟ್ ಇತ್ತು, ಬಟ್ ಅವಳು ಆರಾಮಾಗಿದ್ಲು. ಸೊ ಆಲ್ ದ ಬೆಸ್ಟ್ ಅಣ್ಣ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಗಿಸ್ಕೋಸ್ಕರ ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು, ನಾವು ಅಷ್ಟೇ ಅಲ್ಲಿಂದ ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಸೊ ನೋಡಿ ಟೋಪಿ ಹಾಕ್ಕೊಂಡು ವನಿಷ್ಕಾ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ. ಸೊ ಇವಾಗ ಮನೆಗೆ ರೀಚ್ ಆದ್ವಿ ನಾವು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಂಗ್ರೆಸ್ ಕಡಲೆ ಬೀಜ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮಿಕ್ಸ್ಚರು ಇಲ್ಲ ಈ ಥರ ಕಡಲೆ ಬೀಜ ಏನಾದರೂ ಇದ್ದರೆ ಮಕ್ಕಳು ತಿಂತಾ ಇರ್ತಾರೆ. ನನ್ನ ಮಗಳಿಗೆ ಎಸ್ಪೆಷಲಿ ಕಡಲೆ ಬೀಜ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ಅದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಮಾಡ್ತಾಯಿದ್ದೀನಿ. ಇಷ್ಟಪಡ್ತಾಳ ಹೇಗೆ ನೋಡಬೇಕು. ಸೊ ಫಸ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಕಡಲೆ ಬೀಜನ ಹುರ್ಕೊಳ್ಳೋದು ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ನೀಟಾಗಿ ಪೇಷನ್ಸಿಂದ ಹುರ್ಕೋಬೇಕಾಗುತ್ತೆ ಇದನ್ನು. ಸೊ ನೋಡಿ ಇವಾಗ ಆಗಿದೆ. ಈ ರೀತಿ ಆಗೋವರೆಗೂ ಕಡಲೆ ಬೀಜನ ಹುರ್ಕೋಬೇಕು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ನಂಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯಿತು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇಂಗು, ಸ್ವಲ್ಪ ಅರ್ಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆ ಬೀಜನ ಸೇರಿಸ್ಕೊಂಡ್ರೆ ಆಗೋಯಿತು ಅಷ್ಟೇ. ಅಂದರೆ ಕ್ವಾಂಟಿಟಿ ಎಷ್ಟು ನೀವು ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ದೀರೋ ಅಷ್ಟು ನೀವು ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಮೇಯ್ನ್ಲಿ. ಸೊ ನೋಡಿ ಇದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರೋ ಅಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ನಾನು. ಸೊ ಅವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ಖಾರದ ಪುಡಿನೂ ಅಷ್ಟೇ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀವಿ, ನೀವು ಇನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳು ತಿಂತಾರೆ ಅಂತ ಹೇಳಿ ನಾನು ಖಾರದ ಪುಡಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಆಗೋಯ್ತು. ಸೊ ಇವಾಗ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಗ್ತಾಯಿದೆ. ಸೊ ಮಕ್ಕಳನ್ನ ಆದಷ್ಟು ಬೆಚ್ಚಗಿಟ್ಕೊಳ್ಳಿ ಮತ್ತು ಕಷಾಯನ ಕೊಡ್ತಾಯಿರಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಅಷ್ಟೇ, ಕಾಂಗ್ರೆಸ್ ಕಡಲೆ ಬೀಜ ರೆಡಿ. ತುಂಬ ಈಸಿಯಾಗಿ ತುಂಬ ಬೇಗನೆ ಆಗೋಗುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್. ಶುಭ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.